ಛಾಯಾಪುತ್ರನೆ ಕಾಕವಾಹನನೇ ಕರುಣಿಸಿ ಬಾರಯ್ಯ. ಛಾಯಾಪುತ್ರನೆ ಕಾಕವಾಹನನೇ ಕರುಣಿಸಿ ಬಾರಯ್ಯ. ದಯವನು ತೋರಿ ಉಜ್ಜಯಿನಿಪುರಕ್ಕೆ ಬೆಗದಿ ಬಾರಯ್ಯ. ಸತ್ಯವಂತರಿಗೆ ಕಷ್ಟವ ಕೊಟ್ಟರು ಸತ್ಯದ ಹಿರಿಮೆಯ ಸಾರಿಸಿದೆ. ನೀತಿವಂತರಿಗೆ ಕೃಪೆಯನ್ನು ತೋರಿ ಬಾಳನು ಬೆಳಗಿಸಿದೆ. ನಿನ್ನಯ ಮಹಿಮೆಯ ತಿಳಿಯಲ ಸಾಧ್ಯ, ನಿನ್ನಯ ಮಹಿಮೆಯ ತಿಳಿಯಲ ಸಾಧ್ಯ. ದರ್ಶನ ತೋರಯ್ಯ. ಛಾಯಾಪುತ್ರನೆ ಕಾಕವಾಹನನೇ ಕರುಣಿಸಿ ಬಾರಯ್ಯ. ದಯವನ್ನು ತೋರಿ ಉಜ್ಜಯಿನಿಪುರಕ್ಕೆ ಬೆಗದಿ ಬಾರಯ್ಯ. ಮನುಜರು ಮಾಡುವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಯ್ಯ. ಭವರೋಗ ವೈದ್ಯನೇ ಆಪತ್ ಬಂದವನೇ ಕರುಣೆಯ ತೋರಯ್ಯ. ಮನುಜರು ಮಾಡುವ ತಪ್ಪನ್ನು ಕ್ಷಮಿಸಿ ಉದ್ಧಾರ ಮಾಡಯ್ಯ. ಭವರೋಗ ವೈದ್ಯನೇ ಆಪತ್ ಬಂದವನೇ ಕರುಣೆಯ ತೋರಯ್ಯ. ನಿತ್ಯವೂ ನಿನ್ನನು ಭಜಿಸುವೆ ಭಕ್ತ, ನಿತ್ಯವೂ ನಿನ್ನನು ಭಜಿಸುವ ಭಕ್ತರ ರಕ್ಷಿಸಿ ಕಾಯಯ್ಯ. ನಿತ್ಯವೂ ನಿನ್ನನು ಭಜಿಸುವ ಭಕ್ತರ, ನಿತ್ಯವೂ ನಿನ್ನನು ಭಜಿಸುವ ಭಕ್ತರ ರಕ್ಷಿಸಿ ಕಾಯಯ್ಯ. ಛಾಯಾಪುತ್ರನೆ ಕಾಕವಾಹನನೇ ಕರುಣಿಸಿ ಬಾರಯ್ಯ. ದಯವನ್ನು ತೋರಿ ಉಜ್ಜಯಿನಿಪುರಕ್ಕೆ ಬೇಗದಿ ಬಾರಯ್ಯ. ಛಾಯಾಪುತ್ರನೆ ಕಾಕವಾಹನನೇ ಕರುಣಿಸಿ ಬಾರಯ್ಯ. ಸೂರ್ಯಪುತ್ರನೇ ಬೇಡುವೆ ನಿನ್ನನೆ ಬೇಗದಿ ಬಾರಯ್ಯ. ಮುತ್ತು ರತ್ನವ ಕದ್ದೆವರೆಂಬ, ಮುತ್ತು ರತ್ನವ ಕದ್ದವರೆಂಬ ಅಪವಾದ ಅಳಿಸಯ್ಯ. ಅಪವಾದ ಅಳಿಸಯ್ಯ. ಧರೆಯಲ್ಲಿ ನಿನ್ನಯ ಕೀರ್ತಿಯು ಬೆಳಗಲಿ. ಧರೆಯಲ್ಲಿ ನಿನ್ನಯ ಕೀರ್ತಿಯು ಬೆಳಗಲಿ. ಧರೆಯಲ್ಲಿ ನಿನ್ನಯ ಕೀರ್ತಿಯು ಬೆಳಗಲಿ. ಧರೆಯಲ್ಲಿ ನಿನ್ನಯ ಕೀರ್ತಿಯು ಬೆಳಗಲಿ. ಪ್ರತ್ಯಕ್ಷನಾಗಯ್ಯ. ಶನಿದೇವ್ರನ್ನ ಕೇಳ್ತಾವ್ರಿ. ಈ ಪ್ರಕಾರವಾಗಿ ಉಜ್ಜಯಿನಿಪುರದಲ್ಲಿ ರಾಜನ ಸಭಾ ಮಂಟಪದಲ್ಲಿ ರಾಜನು ಪುರಜನರು ಸೇರಲು ಶಿವಶರಣರಾದ ಹಿರೇಲಿಂಗ ಸತಿಯಾದ ಲಿಂಗಮ್ಮನು ಶ್ರೀ ಶನಿದೇವರನ್ನು ಪ್ರಾರ್ಥನೆ ಮಾಡಲು ಶನಿದೇವರು ಶ್ರೀಹರಿ ನಾರದರು ಪ್ರತ್ಯಕ್ಷರಾಗಲು ಜನರೆಲ್ಲರೂ ಬೆರಗಾಗಿ ನಿಲ್ಲಲು ಶನಿದೇವರು ಏನೆಂದು ಕೇಳುತ್ತಿದ್ದಾರದೆಂತೆಯೇ ಎಲ್ಲರೂ ಸೇರಿ ರಂಗಾಪುರಕ್ಕೆ ಬಂದು ಪುರೋರವನ ಆಸ್ಥಾನದಲ್ಲಿ ನಿಂತು ಸತ್ಯದ ಹಿರಿಮೆಯನ್ನು ಕಳ್ಳತನದ ಅಪವಾದದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಜನಸಮೂಹ ಎಲ್ಲ ಸೇರಿದೆ. ಆ ಸಭಾಸ್ಥಾನದಲ್ಲಿ ನಿಂತು ಹಿರೇಲಿಂಗ ಶನೀಶ್ವರನನ್ನು ಪ್ರಾರ್ಥನೆ ಮಾಡಿದ. ಬೇಗದೆ ಬಂದು ದಯಮಾಡಿ ಪ್ರಸನ್ನನಾಗಿ ಮುತ್ತುರತ್ನಗಳನ್ನು ಕದ್ದ ಅಪವಾದದಿಂದ ನಮ್ಮನ್ನು ಬಿಡುಗಡೆ ಮಾಡು, ಮುತ್ತರತ್ನವನ್ನು ಕರುಣಿಸಿ ಜನತೆಗೆ ಸತ್ಯವನ್ನು ಸಾರದೇವ ಅಂತ ಹೇಳಿ ಬೇಡ್ಕಂತವ್ರು. ಆಗ ಶನಿದೇವ ಪ್ರತ್ಯಕ್ಷವಾಗ್ತಾನೆ. ಏನು ಹೇಳ್ತಾನೆ? ಬಲರೇ ಧನ್ಯನು ನೀನು ಸತ್ಯ
ಸತ್ಯವಂತನೇ ಕೇಳೋ, ನಿನ್ನಾಯ ಸತ್ಯಕ್ಕೆ ನಿನ್ನಾಯ ಸತ್ಯಕ್ಕೆ ಯಾರೂ ಸಮನಲ್ಲ. ಈ ಜಗತ್ತಿನಲ್ಲಿ ನಿನಗೆ ಯಾರೂ ಸಮನರಲ್ಲ. ಸತ್ಯದಲ್ಲಿ ನಿಪುಣ, ನಿಷ್ಠಾವಂತ, ಸತ್ಯವಂತ ಅಂತ ಹೇಳಿ ಆ ಆಸ್ಥಾನದಲ್ಲಿ ಶನೀಶ್ವರ ಹೇಳ್ತಾ ಇದ್ದನು. ನಿನ್ನಾಯ ಸತಿಯಾದ ನಿಂಗಮ್ಮ ಪತಿವ್ರತೆಯು ಮಾನವ ಸ್ವರೂಪಳಾಗಿ ಭುವನದಲ್ಲಿ ಹಾಡೋ. ನೀನು ಮಡದಿಯಾಗಿ ಪಡೆದ ಈ ನಿನ್ನ ನಿಂಗಮ್ಮ ಇವಳು ಸಾಮಾನ್ಯಳಲ್ಲ. ಸಾಕ್ಷಾತ್ ಪರಶಿವನ ಮಡದಿಯಾದ ಪಾರ್ವತಾ ದೇವಿಯೇ ನಿಂಗಮ್ಮನ ರೂಪದಲ್ಲಿ ನಿನ್ನ ಕೈ ಹಿಡಿದಿದ್ದಾಳೆ ಅಂತ ಹೇಳ್ತಾನೆ. ಮಾನವನಾಗಿ ಹುಟ್ಟಿದ ಶಿವ ಶರಣ ನೆನೆಸಿದೆ, ಪಿತೃಗಳ ಸೇವೆ ಮಾಡಿ ಕೀರ್ತಿ ಪಡೆದಿರುವೆ. ಹುಟ್ಟಿನಲ್ಲಿ ಮಾನವರು ಸತ್ಯದಲ್ಲಿ ಶ್ರೇಷ್ಠರು, ನಿನ್ನಾಯ ಪಾಲಿಗೆ ನಿನ್ನಾಯ ಪಾಲಿಗೆ ಮಾತಾ ಪಿತ್ರಾರೋ. ಮುತ್ತು ರತ್ನಗಳನ್ನು ಕದಿಯಲಿಲ್ಲ ನೀವು, ನನ್ನ ಜಾಲದಿ ನೀವು ಕಳ್ಳರಾದೀರಿ. ಮುತ್ತು ರತ್ನಗಳನ್ನು ಕದಿಯಲಿಲ್ಲ ನೀವು, ನನ್ನ ಜಾಲದಿ ನೀವು ನನ್ನ ಜಾಲದಿ ನೀವು ಕಳ್ಳರಾದೀರಿ. ಶನಿದೇವ ನೋಡಲು ಮುತ್ತು ರತ್ನ ಸುರಿಯಲು ಜನರೆಲ್ಲ ಮೂಕರಾಗಿ ನೋಡುತ್ತಲಿರಲು. ಮಾನವನಾಗಿ ಇರುವೆ ಬೇಡಯ್ಯ ವರವನ್ನು, ಮಾನವನಾಗಿ ಇರುವೆ ಬೇಡಯ್ಯ ವರವನ್ನು. ಬೇಡಿದ ವರಗಳನ್ನು ಬೇಡಿದ ವರಗಳನ್ನು ಕೊಡುವೆನು ನಾನೆಂದ. ಈ ಪ್ರಕಾರವಾಗಿ ಶನಿದೇವರು ಪ್ರತ್ಯಕ್ಷನಾಗಿ ನೀನು ಜಗದಲ್ಲಿ ಸತ್ಯವಂತನಾಗಿರುವೆ, ನಿನ್ನ ಧರ್ಮಪತ್ನಿಯು ಮಹಾಪತಿವ್ರತೆಯಾಗಿರುವಳು. ಹುಟ್ಟಿನಲ್ಲಿ ಮಾನವರು ಶ್ರೇಷ್ಠರಾಗಿರುವ ಮಾತಾ ಪಿತೃರನ್ನು ಪಡೆದ ನೀನು ಧನ್ಯನು. ನೀವುಗಳು ಮುತ್ತು ರತ್ನ ಕದ್ದವರಲ್ಲ, ನನ್ನ ಜಾಲಕ್ಕೆ ಸಿಲುಕಿದ್ದಿರಿ. ಇದೋ ನೋಡು ಮುತ್ತ ರತ್ನಗಳು ಸುರಿಯುತ್ತಿರುವೆ ಎಂದು ತೋರಲು. ಮುತ್ತು ರತ್ನಗಳನ್ನು ಕಂಡ ಜನರು ಪುರಜನರು ಬೆರಗಾಗಿ ನಿಲ್ಲಲು ಶಿವಶರಣರ ದೆಸೆಯಿಂದ ಭಗವಂತನ ದರ್ಶನವಾಯಿತೆಂದು ಸಂತೋಷ ಪಡುತ್ತಿರಲು ಶನಿದೇವರು ನಿನಗೆ ಬೇಕಾದ ವರವನ್ನು ಕೇಳು ಕೊಡುತ್ತೇನೆಂದು ಹೇಳಲು ಹಿರೇಲಿಂಗನು ಏನೆಂದು ಕೇಳುತ್ತಿದ್ದಾರದಂತನೇ. ಬೇಡುವೆ ಶನಿ ದೇವ ಕೊಡ ನೀನು ಅಭಯವ, ಧರೆಯ ಜನರನ್ನು ಕಾಡುವುದಿಲ್ಲೆಂದು ಉಗ್ರ ಸ್ವರೂಪಿ ನೀನು, ಕ್ಷುದ್ರನಾದರೆ ನೀನು ಜಗವೇ ತಲ್ಲಣಗೊಂಡು ಭ್ರಮೆಗೆ ಸಿಲುಕುವುದೋ ಶಾಂತ ರೂಪದಲ್ಲಿರಲು ಸಂತುಷ್ಟಿ ಪಡಿಸುವೆ. ಭೋಗ ಸಂಪದ ಕೊಟ್ಟು
ಕಾಯುವೆ ನೀನು ಕಾಯುವೆ ನೀನು. ಭುವನದಲ್ಲಿಯ ಜನರ ಭುವನದಲ್ಲಿಯ ಜನರು ತಪ್ಪುಗಳ ಮಾಡಿದರು. ಮಕ್ಕಳಂದಾದಿ ನೋಡಿ ಮಕ್ಕಳಂದಾದಿ ನೋಡಿ ಪರೆಯುವುದು ದೇವಾ ಪರೆಯುವುದು ದೇವಾ. ಆಗ ಶನಿದೇವರು ಪ್ರತ್ಯಕ್ಷವಾಗಿದ್ದಾನೆ. ನಿನಗೇನು ಬೇಕು ವರವನ್ನು ಕೇಳಪ್ಪ ಕೊಡ್ತೀನಿ ಅಂತ ಹೇಳಿದಾಗ ಮುತ್ತು ರತ್ನಗಳನ್ನೆಲ್ಲ ಕೊಟ್ಟರು, ಜನಕ್ಕೆಲ್ಲ ಹಂಚಿದ್ರು. ಸತ್ಯದ ಇರಿಮೆ ಗೊತ್ತಾಯ್ತಲ್ಲ. ಆಗ ಶನಿದೇವ ಹೇಳ್ತಾನೆ, ಹಿರೇಲಿಂಗನಿಗೆ, ನೀವು ಸತ್ಯವಂತರು, ನಿಮ್ಮ ತಂದೆ ತಾಯಿಗಳು ದೈವ ಸ್ವರೂಪಿಗಳು, ನಿನ್ನ ಮಡದಿ ಮಹಾಪತಿರುತೆ, ಇವರನ್ನು ಪಡೆದ ನೀನೇ ಧನ್ಯ. ನಿನಗೇನು ಬೇಕಪ್ಪ ಕೇಳು, ವರವನ್ನು ಕೊಡ್ತೀನಿ ಅಂದಾಗ ಆಗ ಶನಿದೇವನನ್ನು ಪ್ರಾರ್ಥನೆ ಮಾಡಿ ಹೇಳ್ತಾನೆ, ಶನಿದೇವ ಭಗವಂತ, ಈ ನನಗೆ ಕೊಟ್ಟ ಕಷ್ಟಗಳನ್ನು ಬೇರೆಯವರಿಗೆ ಕೊಡಬೇಡ. ಈ ಭೂಮಂಡಲದಲ್ಲಿ ಇರುವ ನರರು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಕಾಪಾಡು ಅಂತೇಳಿ ಜನತೆಗೆ ಕ್ಷೇಮವನ್ನು ಕೇಳಿದ. ಜಗಕ್ಕೆ ಉಪಕಾರವಾದ ವರವನ್ನು ಶನಿದೇವರನ್ನು ಬೇಡಿದ್ದಾನೆ.